ಓಹೋ, ಇವ್ರೇನ್ ಆದರ್ಶ ದಂಪತಿಗಳು. ಸತಿಪತಿ ಕೂತು ಒಟ್ಟಿಗೆ ಊಟ ಮಾಡ್ಲಿಲ್ಲ ಅಂದ್ರೆ ಗಂಟ್ಲಲ್ಲಿ ಅನ್ನ ಇಳಿಯಲ್ಲ ಅನ್ಸುತ್ತೆ. ನಾಚಿಕೆ ಮಾನ ಮರ್ಯಾದೆ ಇರೋರು ನಾವು ಬೈದಿದ್ದಕ್ಕೆ ಊಟ ಮಾಡೋದಿರ್ಲಿ, ಒಂದ್ ತೊಟ್ಟು ನೀರು ಕುಡಿಯಲ್ಲ. ನೀನ್ ಹೇಳೋ ಮಾತು ಸಂಸ್ಕಾರವಂತರಿಗೆ, ಮೂರು ಬಿಟ್ಟೋರ್ಗಲ್ಲ. ಇವಳು ಮಾಡಿರೋ ಕೆಲ್ಸಕ್ಕೆ ಇವಳು ಎಂಥವಳು ಅಂತ ಬರೀ ನಮ್ಗಷ್ಟೇ ಅಲ್ಲ, ಇಡೀ ಊರ್ಗೆ ಗೊತ್ತು. ಅದಕ್ಕೆ ಕ್ಯಾಕರ್ ಸುಗಿತಾ ಇದ್ದಾರೆ. ಇನ್ನೇನ್ ಬೇಕು ಹೇಳು? ಇವಳು ಹೆತ್ತ ತಾಯಿನೇ ನನ್ನ ಮಗಳು ನನ್ನ ಪಾಲಕ್ ಸತ್ತ ಹಾಗೆ ಅಂತ ಹೇಳಾಗಿದೆ. ಅಂಥವ್ರ ಬಗ್ಗೆ ನಾವ್ಯಾಕೆ ಮಾತಾಡ್ಬೇಕು? ದುಷ್ಟರನ್ ಕಂಡ್ರೆ ದೂರ ಇರು ಅಂತ ಹೇಳಿಲ್ವಾ? ಹಾಗೆ ಇಂಥ ಜನಗಳಿಂದ ದೂರ ಇದ್ರೆ ನಮ್ಗೆ ಒಳ್ಳೇದು. ನೀವು ಹೇಳೋದು ಸರಿಯಾಗೇ ಇದೆ. ಅದಕ್ಕೆ ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಅದು ನಮ್ಮ ಮೇಲೆನೆ ಸಿಡಿಯೋದು. ಇಂಥವ್ರ ಸವಾಸ ನಮ್ಗೆ ಯಾಕೆ? ಪ್ರೀತು, ನಿಂತ್ಕೊಳ್ಳೋ. ಏನಾಯ್ತೋ? ಯಾಕೋ ಊಟ ಮಾಡದೆ ಎದ್ದೇಳ್ತಾ ಇದ್ಯಾ? ಅಕ್ಕ, ನನ್ಗೆ ಯಾಕೋ ಇಲ್ಲಿ ಊಟ ಮಾಡಕ್ಕೆ ಮನಸ್ಸಾಗ್ತಾ ಇಲ್ಲ. ಊಟನ ರೂಮಿಗೆ ಕಳಿಸಿ, ಅಲ್ಲೇ ತಿಂತೀನಿ. ಬಟ್ರೆ, ಊಟನ ರೂಮಿಗೆ ತಗೊಬಂದು ಕೊಡಿ. ಅಲ್ಲ ಪ್ರೀತು, ನಿಂತ್ಕೋ. ಇಂಥ ಚೀಪ್ ಕ್ಯಾರೆಕ್ಟರ್ಗೆ ಹೆದರ್ಕೊಂಡು ನಾವು ಹೋದ್ರೆ ನಾವು ಡೌನ್ ಆಗೋಗ್ತೀವಿ. ಆಮೇಲೆ ಇವರೇ ಗ್ರೇಟ್ ಆಗೋಗ್ತಾರೆ. ಅಂತ ಕೆಲಸ ನೀನ್ ಮಾಡಬೇಡ. ಸುಮ್ಮನೆ ಕುತ್ಕೊಂಡು ಊಟ ಮಾಡು. ಹೌದು ಪ್ರೀತು, ಊಟ ಮಾಡು. ಇಂಥವ್ರನ್ನ ನೋಡಿ ನಾವು ಹೆಜ್ಜೆ ಹಿಂದೆ ಇಡೋದು ಒಂದೇ, ನಮ್ ಸೋಲನ್ನ ನಾವು ಒಪ್ಕೊಳ್ಳೋದು ಒಂದೇ. ಮಾಡ್ಬಾರ್ದು ಮಾಡಿ ಅವರೇ ಅಷ್ಟೊಂದು ಮೆರಿತಾ ಇರ್ಬೇಕಾದ್ರೆ ನಾವೆಷ್ಟು ಮೆರಿಬಾರ್ದು? ಊಟ ಮಾಡು, ಕೂತ್ಕೋ, ಊಟ ಮಾಡು. ಅಕ್ಕ, ನಾನು ಯಾರಿಗೋ ಹೆದರ್ಕೊಂಡು ಅಥವಾ ಸೋಲು ಒಪ್ಕೊಂಡು ಹಿಂದಕ್ಕೆ ಕೂರ್ತಾ ಇಲ್ಲ. ನೆಮ್ಮದಿಯಾಗಿ ಊಟ ಮಾಡೋಕ್ಕೋಸ್ಕರ ರೂಮಿಗೆ ತರಕ್ ಹೇಳ್ತಾ ಇದ್ದೀನಿ. ಯಾರೋ ಒಬ್ರು ನಮ್ಮ ಪಾಲಿಗೆ ವಿಷ ಅಂತ ಗೊತ್ತಾದ್ಮೇಲೆ ಅವರಿಂದ ದೂರ ಇರೋದೇ ಒಳ್ಳೇದು. ಮಾಡೋರ್ ಪಾಪ ಆಡೋರ್ ಬಾಯಲ್ಲಿ ಅನ್ನೋ ಹಾಗೆ ನಾವ್ಯಾಕೆ ಅವ್ರ ಪಾಪದ ಬಗ್ಗೆ ಮಾತಾಡಿ ನಮಗ್ ಕರ್ಮ ಸುತ್ಕೋಬೇಕು ಹೇಳು? ಮನ್ಸೊಡ್ದೋಗಿ ಕನ್ನಡಿ ಆಗಿರ್ಬೇಕಾದ್ರೆ ಅದ್ರಲ್ಲಿ ಒಂದ್ ಮುಖ 100 ಮುಖ ಕಾಣುತ್ತೆ. ಆದ್ರೆ ಯಾವ ಮುಖನ ನೋಡ್ಬಾರ್ದು ಅನ್ಕೋತೀವೋ ಆ ಒಂದು ಮುಖನೇ 100 ಮುಖದ ತರ ಕಾಣಿಸುತ್ತೆ. ನನ್ ಮನ್ಸಿಗೆ ಎಷ್ಟು ನೋವಾಗ್ತಿದೆ ಅಂತ ಅರ್ಥ ಮಾಡ್ಕೋ. ಓಕೆ ಪ್ರೀತು. ಭಟ್ರೆ, ಊಟ ತಗೊಂಡು ರೂಮಿಗೆ ಬನ್ನಿ. ಹಾರಿ